ನಾನು ಇವತ್ತು ಟ್ಯಾಟೂ ಹಾಕ್ಸಕ್ ಹೋಗ್ತಾ ಇದೀನಿ. ಬೇಕಿತ್ತ ಅಂತ ಅಂತಿದ್ಯಲ್ಲ ನೀನು. ಇಂಜೆಕ್ಷನ್ ಕೊಟ್ಟಂಗ ಅಷ್ಟು ಆಗಲ್ವಾ? ನಾನು ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡು ಕಷ್ಟಪಡ್ತಿದ್ರೆ ನಿದ್ದೆ ಹೊಡಿತಿದ್ದಾಳೆ. ನಮ್ಮ ಪೋರ್ಟ್ರೇಟ್ ನನಗೆ ಇದ್ರ ಐಸ್ ಸಿಕ್ಕಾವಳೆ ಇಷ್ಟ ಆಯ್ತು. ಬಿಕಾಸ್ ದಟ್ ಬ್ಲೂ ಕಲರ್ ಸೊ ವೈಲ್ಡ್ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿವ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಸ್ ಲೈಕ್ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ಏನಂದ್ರೆ ಸಮಥಿಂಗ್ ಸ್ಪೆಷಲ್ ರಿಲೇಟೆಡ್ ಟು ಮೀ. ಏನಂದ್ರೆ ನಾನು ಇವತ್ತು ಟ್ಯಾಟೂ ಹಾಕ್ಸಕ್ ಹೋಗ್ತಾ ಇದ್ದೀನಿ. ಸೊ ಟ್ಯಾಟೂ ಅಂದ ತಕ್ಷಣ ನನಗೆ ಟ್ಯಾಟೂ ಕ್ರೇಜ್ ಏನಿರ್ಲಿಲ್ಲ, ಬಟ್ ಅವಾಗ ಒಂದ್ಸತಿ ಓಕೆ ಒಂದು ಟ್ಯಾಟೂ ಹಾಕ್ಸೋಣ ಅಂತ. ಇದು ಫಸ್ಟ್ ಟ್ಯಾಟೂ ನಾನು ಹಾಕ್ಸಿದ್ದು ಇಂಡಿಸ್ಟ್ರಕ್ಟಬಲ್ ಅಂತ. ಸೊ ಇಟ್ ಮೀನ್ಸ್ ಲೈಕ್ ವಿಚ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಅನ್ನೋ ಮೀನಿಂಗ್ ಅಲ್ಲಿ. ಸೊ ಮೀನಿಂಗ್ಫುಲ್ ಆಗಿ ಏನಾದ್ರು ಹಾಕ್ಸೋಣ ಅಂತ ಇದೊಂದು ಹಾಕ್ಸಿದ್ದೆ ಅಷ್ಟೇ. ಇದಾದ್ಮೇಲೆ ಯಪ್ಪ ಟ್ಯಾಟೂ ಸವಾಲನೇ ಬೇಡ ಅನ್ಕೊಂಡಿದ್ದೆ. ಬಟ್ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೊಂದು ಸಕ್ಕದಾಗಿರೋ ಡಿಸೈನ್ ಕಾಣಿಸ್ತು ಆ್ಯಂಡ್ ಸಮ್ವೇರ್ ರಿಲೇಟ್ ಆಯಿತು. ನಾನು ವೆರಿ ಫಸ್ಟ್ ಅನ್ಕೊಂಡಿದ್ದೆ ಈ ಥರದೊಂದು ಹಾಕ್ಸ್ಬೇಕು ಅಂತ. ಅದು ಏನು ಆ್ಯಂಡ್ ಅದ್ರ ಮೀನಿಂಗ್ ಏನು ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕಂಪ್ಲೀಟ್ ವ್ಲಾಗ್ನ ನನ್ನ ಜೊತೆನೇ ನೋಡಬೇಕು. ಇವಾಗ ನಾವು ಜಯನಗರಲ್ಲಿ ಇರುವ ಮಯಾಂಕ್ ಟ್ಯಾಟೂಗೆ ಟ್ಯಾಟೂ ಹಾಕ್ಸಕ್ಕೆ ಬಂದಿದ್ದೀವಿ. ಟ್ಯಾಟೂ ಹಾಕ್ಸಕ್ಕೆ ಬಂದಿದ್ವಿ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದರು. ನಾನು ತೋರಿಸಿದ ಡಿಸೈನ್ ಆ್ಯಂಡ್ ಆಸ್ ವೆಲ್ ಸ್ವಲ್ಪ ಜನ ಇದ್ದರು. ಅಷ್ಟರಲ್ಲಿ ಏನಾದರೂ ತಿನ್ನೋಣ ಅಂತ ಹಸುವಾಗ್ತಾ ಇತ್ತು ಅಂತ ಡಾಮಿನೋಸ್ ಬಂದಿದ್ದೀವಿ. ತಿಂದ್ಬಿಟ್ಟು ತಿರ್ಗಾ ಹೋಗ್ತೀವಿ. ಆ್ಯಕ್ಚುಲಿ ಇವತ್ತು ದಿವ್ಯಾ ಕಂಪ್ಲೀಟ್ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ಸುತ್ತೆ. ಇಟ್ಸ್ ಲೈಕ್ ಶಿ ವಿಲ್ ಬಿ ಆನ್ ಮ್ಯೂಟ್. ಆದರೂ ಮಾತಾಡ್ಬೋದು ದಿವ್ಯಾ, ಇಂಟ್ರಾಕ್ಟ್ ಮಾಡ್ಬೋದು. ಓಕೆ, ತಿಂದ್ಬಿಟ್ಟು ಆಮೇಲೆ ತಿರ್ಗಾ ಟ್ಯಾಟೂ ಹತ್ರ ಹೋಗ್ತೀವಿ. ಅಂದ್ರೆ ಇದು ಅಂದ್ರೆ ಐ ಎಲ್ಲ ಹಿಂಗೆ ಬರ್ಬೇಕಂತ ನೋಡಿ. ಇನ್ನೊಂದು ಹೇಳ್ತೀನಿ, ಇದು ಏನ್ ಕಲರ್ ಇದೆ ಅಲ್ವಾ, ಇದು ಹೀಲ್ ಆದ್ಮೇಲೆ ಲೈಟ್ ಆಗುತ್ತೆ. ಓಕೆ, ಡಾರ್ಕ್ ಆಗಿ ಬರಲ್ಲ. ಬಿಕಾಸ್ ಇದು ಫ್ರೆಶ್ ಸ್ಟಾರ್ಟ್. ಓಕೆ, ಹೀಲ್ ಆದ್ಮೇಲೆ ಈ ತರ ಆಗುತ್ತೆ. ಹಾ, ಈ ಬ್ಲೂ ತಾನೆ ಹಿಂಗೆ ಬರುತ್ತೆ. ಚೆನ್ನಾಗಿ ಮಾಡ್ಕೊಂಡು ಸೈಜ್ ತೆಗೆದು ತೋರಿಸ್ತೀನಿ. ಓಕೆ, ಭಯ ಆಗ್ತದೆ. ಬೇಕಿತ್ತ ಅಂತ ಅಂತಿದ್ಯಲ್ಲ ನೀನು. ಜಾಸ್ತಿ ಪೇನ್ ಆಗುತ್ತೆ. ನಾರ್ಮಲ್ ಆಗ್ತಿದೆಯಪ್ಪ. ಏನು ಇಂಜೆಕ್ಷನ್ ಕೊಟ್ಟಂಗಾಗುತ್ತೆ. ಅಷ್ಟು ಆಗಲ್ವಾ? ಹಾಗಾದ್ರೆ ನೀನು ಹಾಕ್ತೆ. ಜ್ವರ ಬರುತ್ತಲ್ಲ, ಮತ್ತೆ ಇಷ್ಟಕ್ಕೆ ಬಂದಿತ್ತು.
ಇಲ್ಲಿ ಹಾಕಿರೋದಲ್ಲ ನಿಮ್ಮ ಕೈಯಲ್ಲಿ. ನೀವೊಂದು ಎಷ್ಟು ಟ್ಯಾಟೂ ಹಾಕಿದ್ದೀರಾ? ಹಾ, ಅಂದ್ರೆ 5 years ಇಲ್ಲ ಇದೇ ಬ್ರಾಂಚಲ್ಲೇ. 5 years ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಆಗ್ತಿರೋದು? ಅಲ್ಲಿ ಕೂತಿರೋದ? ಹಾ, ಪೇಂಟಿಂಗ್. ಇದು ಕೋರ್ಸ್ ಮಾಡಿರೋದಾ? ಹೌದು, ಕೋರ್ಸ್ ಮಾಡಿರೋದು. 6 months ಕೋರ್ಸ್ ಇರುತ್ತೆ. 6 months ಕೋರ್ಸ್ ಆದಮೇಲೆ ಇಲ್ಲಿ ಟ್ಯಾಟೂ ಫೀಲ್ಡ್ಗೆ ಬರಬೇಕು ಅಂದರೆ ಬರೀ ಕೋರ್ಸ್ ಆಗಲ್ಲ, ಮತ್ತೆ ಮುಂಚೆಯಿಂದನೇ ಹಾಬೀಸ್ ಇರಬೇಕು, ಪೇಂಟಿಂಗು, ಡ್ರಾಯಿಂಗ್ಸ್ ಎಲ್ಲ. ಓ, ನಿಮಗೆ? ಹೌದು, ನಾನು ಇದು ಬಂದು 3rd ಸ್ಟ್ಯಾಂಡರ್ಡಿಂದ ಡ್ರಾಯಿಂಗ್ ಪೇಂಟಿಂಗ್ಸ್ ಮಾಡ್ತೀನಿ. ಫುಲ್ ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತೀರಾ? ಹೌದು. ನಾರ್ತ್ ಕರ್ನಾಟಕ, ಬೀದರ್. There are many people who love cat in our office. ಅವ್ರಿಗೆ ತೋರಿಸಿದ್ರೆ ಸಗದಾಗಿರುತ್ತೆ. ಪೇಂಟಿಂಗಿಂದ ಟ್ಯಾಟೂಗೆ ಎನ್ಹಾನ್ಸ್ ಮಾಡ್ಬೇಕಲ್ವಾ ಅವ್ರದ್ದು ಲರ್ನಿಂಗ್. ಡ್ರಾಯಿಂಗ್ ಪೇಂಟಿಂಗ್ಸೇ ಮಾಡ್ತಿದ್ವಲ್ಲ, ಅದರಿಂದ ಟ್ಯಾಟೂಗೆ ಬಂದಿದ್ದು. ಟ್ಯಾಟೂ ಅಂದರೆ ಒಂಥರ ಏನೋ ಒಂದು ಅಟ್ಯಾಚ್ಮೆಂಟ್. I have got the right person for tattoo. ಫುಲ್ ಟೆನ್ಷನ್ ಅಲ್ಲಿ ಇದ್ದೀವಿ, ಯಾರು ಹೆಂಗ್ ಆಗ್ತಾರೋ ಏನೋ. ಸ್ಟಾರ್ಟಿಂಗ್ ಕೇಳಬೇಕಾದ್ರೆ ಗೊತ್ತಾಯ್ತು, ಅದಕ್ಕೆ ನಾನು ತೋರಿಸ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಯ್ಯೋ ಕರೆಕ್ಟ್ ಆಗಿರೋರ ಹತ್ರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ರು. ನಾರ್ಮಲ್ ಅದು, ನೀವು ಕೇಳಿದ ತಕ್ಷಣ ಗೊತ್ತಾಯ್ತು. ನಂಗೆ ಇಲ್ಲಿ ಯಾರು ತುಂಬಾ ಚೆನ್ನಾಗಿ ಆಗ್ತಿತ್ತು ಅನ್ನೋದೆಲ್ಲ ಇತ್ತು ಥಾಟ್ಸ್. ನಿಮ್ಮ ಹೆಸರೇನು? ಆಕಾಶ್. ಆಕಾಶ್. ಎಲ್ಲ ಮಾಡ್ತೀನಿ. ನೈಟ್ ಡ್ರಾಯಿಂಗ್ ಪೇಂಟಿಂಗ್ ನಾನು ಮಾಡಿ ಡ್ರಾಯಿಂಗ್ ತೋರಿಸ್ತೀನಿ. ನೈಟ್ ಮಾಡಿದ್ದು ಈ ನೆನ್ನೆ ನಿನ್ನೆ ನೈಟು 4 o'clock ವರೆಗೂ ಮಾಡಿ. ಈ ಚಿತ್ರಕಲಾ ಪರಿಷತ್ ಎಲ್ಲ ನಡೀತಲ್ಲ, ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡ್ತೀರಾ? ಹೌದು, ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದರೆ ಪೇಂಟಿಂಗ್ ಸೇಲ್ ಮಾಡ್ತೀವಿ ಅಂತ ಬಂದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ನಾವು ಮಾಡಿರೋದು ಸೇಲ್ ಮಾಡೋಕ್ಕೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಿರುತ್ತೆ ಆ ಪೇಂಟಿಂಗ್. ನನಗೆ ವೆರಿ ಫಸ್ಟ್ ಟ್ಯಾಟೂ ಯಾವ ಥರ ಹಾಕ್ಸ್ಬೇಕು ಅಂತ ಅಂದರೆ ಲೈಕ್ ಟೈಗ್ರಸಸ್ ಥರ ಏನೋ ಅನ್ಕೊಂಡಿದ್ದೆ. ಲೈಕ್ ಹ್ಯಾಂಡ್ ಇಲ್ಲಿ ಈ ಸೈಡ್ ಹಾಕ್ಸೋಣ ಅಂತ ಅಷ್ಟು ವೆರಿ ಫಸ್ಟ್. ಆಮೇಲೆ ಅದೇ ಭಯದಿಂದ ಹಾಕ್ಸಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಈ ಕೈಗೆ ಇಂಡಿಸ್ಟ್ರಕ್ಟಬಲ್ ಅಂತ ಒಂದು ಹಾಕ್ತೆ. ಇಟ್ ವಾಸ್ ಲೈಕ್ 5-6 years ಬ್ಯಾಕ್ ಹಾಕ್ಸಿದ್ದೀರಾ? ಆಮೇಲೆ ಲೈಕ್ ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ಇದು ಸಖತ್ ಚೆನ್ನಾಗಿ ಅನಿಸ್ತು. ಆಮೇಲೆ ನನ್ನ ಥಾಟ್ ವೈಸು ಮತ್ತೆ ನನ್ನ ಮೀನಿಂಗ್ ಎಲ್ಲ ನೋಡಿದಾಗ ಚೆನ್ನಾಗಿ ಅನಿಸ್ತು. ತುಂಬ ಇಷ್ಟ ಆಯಿತು. ಅದಕ್ಕೆ ಓಕೆ ಎನಿ ಕಾಸ್ಟ್ ಹಾಕ್ಬೇಕು ಅಂತ ಕೊಂಡಿತ್ತು. ಕೇಳ್ತಾರಲ್ಲ ಯಾರಾದರೂ ಹಿಂಗೆ ಏನಕ್ಕೆ ರೀಸನ್? ಇವಾಗ ನನ್ನ ಹತ್ರ ಟ್ಯಾಟೂಸ್ ಇರೋದೆಲ್ಲ ಮೀನಿಂಗ್ಫುಲ್ ಹಾಕಿದ್ರೆ ಒಂದು ಮೀನಿಂಗ್ಫುಲ್ ಇರ್ಬೇಕು ಟ್ಯಾಟೂ. ಇದು ಮೀನಿಂಗ್ ಇಷ್ಟು ಉದ್ದ ಇದೆಲ್ಲ ಆಸ್ಟಲ್ಲಿ ಹೇಳ್ತೀನಿ ಪೋಸ್ಟ್ ಮಾಡಿದಾಗ. ಬೇಸಿಕಲಿ ಇಟ್ಸ್ ಲೈಕ್ ಸ್ಟ್ರೆಂತ್ ಇನ್ ಡ್ರೀಮ್ಸ್, ನೇಚರ್ ಲವರ್ ಆ ಥರ ಎಲ್ಲ ಬರುತ್ತೆ.
exact meaning we can put at the end. I cannot lift my head up. ನಾನು ಫಸ್ಟ್ ಏನು ಅನ್ಕೊಂಡಿದ್ದೆ ಗೊತ್ತಾ, ಲೈಕ್ ಹಿಂಗೆ ಹಾಕ್ಬಿಟ್ಟು ಒರೆಸ್ತಿರಲ್ಲ, ನಾನು ಬ್ಲಡ್ ಬರುತ್ತೆ ಬ್ಲಡ್ ಬರೋದೆಲ್ಲ ಒರೆಸ್ತೀನಿ. ಇಂಕ್ ಸ್ಪ್ರೆಡ್ ಆಗುತ್ತೆ, ಕ್ಲೀನ್ ಮಾಡ್ಕೊಳ್ತೀವಿ. ನೀವು ಟ್ಯಾಟೂ ಆ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಅಂದರೆ ಲೈಕ್ ನನಗೆ ಹಾಕೊಂಡಿರೋ ಟ್ಯಾಟೂಸ್, ನನ್ನ ಮೇಲೆ ಹಾಕಿರೋ ಟ್ಯಾಟೂ ಪೇನ್ ಆಗಿಲ್ಲ ಅಂತ. ಅಲ್ಲ ಇವಾಗ ನೀವು ಯಾರಿಗಾದ್ರೂ ಹಾಕ್ತಾ ಇರ್ತೀರಾ, ಏನಾದ್ರು ಬ್ಲಡ್ ಬರೋದು ಆ ಥರ ಬ್ಲಡ್ ಬರೋದು ಆಗುತ್ತೆ ಬರುತ್ತಾ? ಹೌದು, ತುಂಬ ಆಗುತ್ತೆ ಆ ಥರ. ಇವಾಗ ಈ ಬ್ಯಾಂಡ್ ಎಲ್ಲ ಇರುತ್ತೆ, ಬ್ಯಾಂಡ್ ಟ್ಯಾಟೂಸ್ ಎಲ್ಲ ಇರುತ್ತೆ, ಅದ್ರಲ್ಲಿ ಫಿಲ್ಲಿಂಗ್ ಜಾಸ್ತಿ ಇದ್ದಾಗ ಫಿಲ್ಲಿಂಗ್ ಇರುತ್ತೆ, ತುಂಬ ಬ್ಲೀಡಿಂಗ್ ಆಗುತ್ತೆ, ಅದೆಲ್ಲ ಕಾಮನ್. ನೋಡ ಹಂಗಾರೆ ನಾನು ಅನ್ಕೊಂಡಿದ್ದು ಕರೆಕ್ಟೇ. ಹಾಕ್ಸಕ್ ಇಷ್ಟ ಆದ್ರೆ ಭಯ. ಇದು ಒಂಥರ ಅಡಿಕ್ಷನ್, ಸ್ಟಾರ್ಟ್ ಆದ್ರೆ ಆಯ್ತು. ಇದೊಂದೇ ಲಾಸ್ಟ್ ಅಂತ ಬಿಟ್ಟಿದ್ದು. ಪಿಯರ್ಸಿಂಗು ಎಲ್ಲ ಮಾಡ್ತೀರಾ? ಹೌದು, ಪಿಯರ್ಸಿಂಗು ಮಾಡ್ತೀನಿ. ಬ್ರೋ ಫಸ್ಟ್ ಡ್ರಾಯಿಂಗ್ ಮಾಡಿದ್ದು ತಾಜ್ ಮಹಲ್. ಇವಾಗೂ ಅದು ನೋಡದೆ ಮಾಡ್ತೀನಿ. ಓ ನೈಸ್. ಅಂದರೆ ಅದು ಇಂಟ್ರೆಸ್ಟ್ ಹೆಂಗೆ ಅಂತಂದರೆ, ಫಸ್ಟ್ ಟೈಮ್ ಸ್ಕೂಲಲ್ಲೆಲ್ಲ ಇವಾಗ ಗ್ರೂಪ್ ಮಾಡ್ತಿದ್ರು, 4 ಗ್ರೂಪ್ ಇರ್ತಿದ್ರು, ಅವ್ರಿಗೆ ಒಂದೊಂದು ನೋಟಿಸ್ ಬೋರ್ಡ್ ಥರ ಕೊಡ್ತಿದ್ರು. ಅದ್ರಲ್ಲಿ ನಾವು ಡೈಲಿ ಏನಾದರೂ ಹಾಕ್ತಾ ಇರಬೇಕು, ಡ್ರಾಯಿಂಗ್ಸು ಇಲ್ಲ ಏನೊಂದು ಆರ್ಟಿಕಲ್, ಆ ಥರ ಕ್ರಾಫ್ಟ್ ಏನಾದರೂ ಮಾಡ್ತಾ ಇರಬೇಕು. ಆವಾಗ ನಾನು ಒಂದು ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದೆ, ಅದು ನಮಗೆ ಇಷ್ಟ ಆಗಿತ್ತು. ಅವರು ಸ್ಕೂಲಲ್ಲೆಲ್ಲ ಫುಲ್ ಸ್ವಲ್ಪ ಹೇಳಿದ್ರು ಹಿಂಗೆ ಹಂಗೆ ಅಂತ, ಸೊ ಅದೊಂದು ಸ್ವಲ್ಪ ಇಷ್ಟ ಆಯಿತು. ಅಂದರೆ ಈಗ ನಿಮ್ಮ ಆರ್ಟಿಸ್ಟ? ಇಲ್ಲ, ನಮ್ಮ ಮನೇಲಿ ನಾನೇ ಆರ್ಟಿಸ್ಟ್. ಅಂದರೆ ಅವ್ರಿಗೆಲ್ಲ ಗೊತ್ತಿಲ್ಲ ಆರ್ಟ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅವ್ರಿಗೆ. ಬಟ್ ನಾನು ಸ್ಕೂಲ್ ಟೈಮಲ್ಲೆಲ್ಲ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಮಾಡಬೇಕಾದ್ರೆ ಬೈಯೋರು ನನಗೆ, ಹೋಮ್ವರ್ಕ್ ಮಾಡಲ್ಲ, ಬಂದ ತಕ್ಷಣ ಬರೀ ಇದೇ ಮಾಡ್ಕೊತೀಯ ಅಂತ. ಬಟ್ ನನಗೂ ಗೊತ್ತಿಲ್ಲ ಏನು ಮಾಡಬೇಕು, ಏನಾಗುತ್ತೋ ಮುಂದೆ ಇದೇ ಮಾಡ್ಕೊಂಡ್ರೆ ಅಂತ ಗೊತ್ತಿರಲಿಲ್ಲ. ಬಟ್ ಹಂಗೆ ಮಾಡ್ತಾ ನಾನು ಬಿ ಎಸ್ ಸಿ ಪ್ಯಾರಾಮೆಡಿಕಲ್ 2 ಏನಿದೆ ಅವಾರ್ಡ್ಸ್ ಏನಾದರೂ ಬಂದಿದೆ? ಅವಾರ್ಡ್ಸ್ ಅಂದರೆ ನಾನು ಸ್ಕೂಲ್ ಟೈಮಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಲ್ಲ, ಅದೆಲ್ಲ ಇದೆ. ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ, ಈ ಪ್ರತಿಭಾ ಕಾರಂಜಿ ಅಂತೆಲ್ಲ ಅದೆಲ್ಲ. ಈ ಚಿತ್ರಕಲಾ ಪರಿಷತ್ತಲ್ಲೆಲ್ಲ ಅಲ್ಲೆಲ್ಲ ನಾವು ಇಲ್ಲಿ ಜಾಸ್ತಿ ಇದಕ್ಕೆ ಹೋಗೋಕ್ಕಾಗಲ್ಲ ನಮಗೆ. ಇವಾಗ ಸಾಟರ್ಡೆ ವೀಕೆಂಡ್ ಇರುತ್ತೆ ಅಲ್ಲಿ, ಇಲ್ಲಿ ವೀಕೆಂಡ್ ನಾವು ಬ್ಯುಸಿ ಇರ್ತೀವಲ್ಲ. ನೋಡಿ ಗೈಸ್, ನಾನು ಟ್ಯಾಟೂ ಹಾಕ್ಸ್ಕೊಂಡು ಕಷ್ಟಪಡ್ತಿದ್ರೆ ನಿದ್ದೆ ಹೊಡಿತಿದ್ದಾಳೆ. ಹಿಂಗೆ ಇವರು ವ್ಲಾಗ್ ಮಾಡೋದು ನಿದ್ದೆ ಮಾಡಿಕೊಂಡು. ಸೊ ನೀವು ಇದುವರೆಗೂ ತುಂಬ ಡಿಫ್ರೆಂಟಾಗಿ ಅನ್ಸಿರೋ ಟ್ಯಾಟೂ ಯಾವುದು? ಡಿಫ್ರೆಂಟಾಗಿ ಅಂದರೆ ನೋಡೋಕೆ ಚೆನ್ನಾಗಿ ಅಥವಾ ಅಜೀವಾಗ? ಯೂನಿಕ್ ಅಂತ ನನ್ನ ಟ್ಯಾಟೂನೇ ಅನಿಸಿದ್ದು. ನಿಮ್ದು ಓನ್ ಅವ್ರು ಅಷ್ಟು ಹಾಕಿದ್ರು, ಅವ್ರದ್ರೆ ಯೂನಿಕ್ ಅಂತ ಅವ್ಳು ಅನ್ಸಿದ್ರು. ಅಂದರೆ ಅದರಲ್ಲಿ ಏನೋ ಮೀನಿಂಗ್ ಅಡಗಿದೆ. ಹೌದು, ನನ್ನ ಟ್ಯಾಟೂಸ್ ಎಲ್ಲ ಒಂದು ಫುಲ್ ಮೀನಿಂಗ್ ಇದೆ. ಇವಾಗ ಇದೆಲ್ಲ ಫಸ್ಟ್ ನಮ್ಮ ಪೋರ್ಟ್ರೇಟು, ಇದರಿಂದ ಸ್ಟಾರ್ಟ್ ಮಾಡಿ. ಅಂದರೆ ನಮಗೆ ಲೈಫು ಸಿಕ್ಕಿರೋದೆ ಇವರಿಂದ. ಅದರಲ್ಲಿ ನಮಗೆ ಖುಷಿ ಮತ್ತು ದುಃಖ ಎರಡೂ ಇರುತ್ತೆ ನಮ್ಮ ಲೈಫಲ್ಲಿ. ಜೋಕರ್ ಕಾರ್ಡ್. ಓಕೆ, ಸೊ ಅದರಲ್ಲಿ ನಾವು ಇದು ನಾನು ಓಡಿಂಗ್ ಹಾಕ್ಸಿದೆ ಅಂದರೆ, ಜೀವನ ನಮಗೆ ಜೀವ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಸ್ವಲ್ಪ ದುಃಖದಲ್ಲಿ ಇರ್ತೀವೋ, ನಾವು ಜೀವ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹ್ಯಾಪಿಯಾಗಿರ್ತೀವಿ ಅಂತ ಇದ್ರ ಅರ್ಥ. ಆ ಟೈಮಲ್ಲಿ ನಮಗೆ ಪೀಸ್ ಬೇಕು. ಸೊ ಅವಾಗ ಬುದ್ಧ. ಸೊ ಬುದ್ಧ ಆದಮೇಲೆ ಬುದ್ಧ ಹೇಳಿರೋದು ಲಾಸ್ಟ್ ವರ್ಡ್ ಬಂದು ಬಿ ಯುವರ್ ಓನ್ ಲೈಟ್ ಅಂತ. ನೀವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತದೆ, ಬೇರೆಯವ್ರು ಹೇಳಿದ್ದು ಕೇಳಬೇಡಿ ಅನ್ನೋ ಥರ. ಅದಕ್ಕೆ ಈ ವರ್ಡಿಂಗ್ ಹಾಕ್ಸಿರೋದು ಪಾಲಿ ಲ್ಯಾಂಗ್ವೇಜಲ್ಲಿ. ಮತ್ತೆ ಇದು ಬಂದು ಟಿಬೆಟಿಯನ್, ಇದು ಬಂದು ಧಮ್ಮಚಕ್ರ ಅಂತ. ಈ ಒಂದೊಂದಕ್ಕೆ ಒಂದೊಂದು ಮೀನಿಂಗ್ ಇರುತ್ತೆ. ಪೀಸ್ ಅಂದ್ರೆ ಇದು ನೀವು ಇಂಟರ್ ಕನೆಕ್ಟ್ ಮಾಡ್ಕೊಂಡು ಫಸ್ಟ್ ಪ್ಲಾನ್ ಮಾಡಿ ಹಾಕ್ಸಿರೋದ ಅಥವಾ ಒಂದೊಂದು ಹಾಕಿದ್ಮೇಲೆ ಇಂಟರ್ ಕನೆಕ್ಟ್ ಆಗಿರೋದು? ಆಮೇಲೆ ಇದು ಬಂದು ನನಗೆ ಸೆಲ್ಫ್ ಟ್ಯಾಟೂ.
ಫಸ್ಟ್ ಟೈಮ್ ಫಸ್ಟ್ ಮಾಡಿದ್ದು. ಸಖತ್ತಾಗಿದೆ. ಫಸ್ಟ್ ನೈಸ್, ವೆರಿ ಟ್ಯಾಲೆಂಟೆಡ್. ಎಷ್ಟು ಎಗ್ ಅದನ್ನ ಹೌದು ಫ್ರೆಂಡ್. ಆ ಟ್ಯಾಟೂ ಬಂದು ನನ್ನ ಸಿಸ್ಟರ್ ಬರ್ಡೇಗೆ ಅಂತ ಹಾಕಿರೋದು ಅವ್ರಿಗೋಸ್ಕರ. ನಮ್ಮ ಈ ಬುದ್ಧ ಬಂದು ನನ್ನ ಬರ್ಡೇಗೆ ಹಾಕಿ. ನಿಮ್ಮ ಮಮ್ಮಿಗೂ ಎಲ್ಲ ಹಾಕಿದ್ದೀರಾ ಏನಾದ್ರು? ನಾವು ಇಲ್ಲ ಕೇಳ್ತಾರೆ ಬಟ್ ಮಾಡಿಲ್ಲ. ಹಂಗೆ ಅವರು ನನಗೆ ಬೇಡ ಅಂತಿದ್ರು ಫಸ್ಟು, ಸ್ವಲ್ಪ ಆಮೇಲೆ ಹಾಕೋಣ ಅವ್ರಿಗೆ ಹಾಕ್ತೀನಿ ಅಂದರೆ ಮನೇಲಿ ನನ್ನ ಸಿಸ್ಟರ್ಗೆಲ್ಲ ಹಾಕಿದ್ದೀನಿ. ನನಗೆ ಸ್ವಲ್ಪ ಭಯ ಕೆಲವೊಂದ್ಸರಿ ಓಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಭಯ, ಬೇಡ ಅಂತ ಹೇಳ್ಬಿಡ್ತಾರೆ. ಅಲ್ವಾ ಸಖತ್ತಾಗಿತ್ತು. ಅದು ಹೆಂಗೆ ಚೈನ್ ಇಂಟರ್ಲಿಂಕ್. ಇವಾಗ ಮುಂದೆ ಬಂದು ಇನ್ನೂ ಪ್ಲಾನ್. ಇವಾಗ ಈ ಸ್ಪೇಸ್ ಇದೆ, ಹೌದು ಈ ಸ್ಪೇಸ್ ಇದೆಯಲ್ಲ, ಇಲ್ಲಿಂದ ಟಿಬೆಟಿಯನ್ ಫ್ಲಾಗ್ಸ್ ಬರುತ್ತೆ ಹಿಂಗೆ ಸೇರ್ಕೊಂಡು ಇಲ್ಲಿಂದ ಹಿಂದೆಯಿಂದ. ಸೊ ಬುದ್ಧ ಕನೆಕ್ಟ್ ಮಾಡೋದು ಹಿಂಗೆ ಟಿಬೆಟಿಯನ್ ಫ್ಲಾಗ್ ಬಂದು ಇಲ್ಲಿ ಬರುತ್ತೆ. ಅವಾಗ ಇಲ್ಲಿ ಟಿಬೆಟಿಯನ್ ಇದು ಬರುತ್ತೆ, ಟೆಂಪಲ್ ಬರುತ್ತೆ, ಮೊನೆಸ್ಟ್ರಿ. ಆಮೇಲೆ ಇಲ್ಲಿ ಮೌಂಟ್ ಬಂದು ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ಪೆಷಲ್ ಗೊತ್ತಿಲ್ಲ ಯಾವ ಅದು ಪ್ಲಾನ್ ಮಾಡಿದ್ದೀನಿ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಹಂಗೆ ಒಂದೊಂದು ಇಂಟರ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಮಮ್ಮಿ. ಹೌದು, ನಮ್ಮಮ್ಮ ಫಸ್ಟ್ ಬೈದ್ರು, ಆಮೇಲೆ ಪೇನ್ ಆಯ್ತಾ ಅಂತ ಕೇಳಿದ್ರು. ಇದು ಅವ್ರ ಇಂಟೆನ್ಷನ್ ಅದೇ ಪೇನ್ಫುಲ್ ಆಗಿರುತ್ತೆ, ಪೇನ್ ಆಗುತ್ತೆ ಅಂತ. ಆಮೇಲೆ ಇವಾಗ ಏನಿಲ್ಲ ಪ್ರಾಬ್ಲಮ್. ಇವಾಗ ಇಲ್ಲಿ ಕಾಣಿಸ್ದೇ ಇರೋ ಕಡೆ ಹಾಕಿದ್ಯಾ, ಕಾಣಿಸೋ ಕಡೆ ಹಾಕ್ಬೇಕಿತ್ತಲ್ಲ ಅಂತ. ಅಷ್ಟೆಲ್ಲ ಅದೇ ಅಚ್ಚೆ ಅಂತ ಮಾಡೋದು ಅದೇ ಟ್ಯಾಟೂ ತಾನೆ ಇವಾಗ. ಅದು ಬೇರೆ, ಅದು ಅಚ್ಚೆ ಬಂದು ಅದು ಪ್ರೊಫೆಷ್ನಲ್ ಅಲ್ಲ, ಟ್ರೆಡಿಷನಲ್. ಅದು ಬಂದು ನಿಮಗೆ ಅದರಲ್ಲಿ ರಿಸಲ್ಟ್ ಇದು ಬಂದು ನೋಡಿ, ಇದು ಅಚ್ಚೆ. ಅಚ್ಚೆಗೂ ಟ್ಯಾಟೂಗೆ ಎಷ್ಟು ಡಿಫರೆನ್ಸ್ ಇದೆ. ಇದು ಅಚ್ಚೆ, ಈ ಬುದ್ಧ ಅಚ್ಚೆ, ಈ ಬುದ್ಧ ಟ್ಯಾಟೂ. ನಿಮಗೆ ಬುದ್ಧ ಫೇವರೇಟ್? ಪೀಸ್. ಅದಕ್ಕೆ ಇಲ್ಲಿ ಎಲ್ಲ ಕಡೆ ಬುದ್ಧ, ಅಲ್ಲಿ ಅಲ್ಲಿ ಇಲ್ಲಿ. ಸೊ ಪಿಯರ್ಸಿಂಗು ಮಾಡಿದ್ದೀರಾ, ಅದ್ರಲ್ಲಿ ಒನ್ ಆಫ್ ದಿ ಸೆಲೆಬ್ರಿಟಿ ಸುದೀಪ್ ಸರ್ ಮಗಳಿಗೆ ಮಾಡಿದ್ದೀರಾ. ಹೌದು. ಈಗ ನೀವು ಸೆಲೆಬ್ರಿಟಿ, ಒಂದು ಸೆಲೆಬ್ರಿಟಿ ಜೊತೆ ನಾನು ಕೂತಿದ್ದೀನಿ. ಐ ವಾಸ್ ವೆರಿ ನೋಡು. ಹಾಂ, 1 ಮಂತ್ ಬೇಕು. ನಿಮಗೆ ಅನಿಸುತ್ತೆ ಒಂದು 15 ಡೇಸಲ್ಲೇ ಹೀಲ್ ಆಗಿದೆ ಅಂತ, ಬಟ್ ಡೆಡ್ ಸ್ಕಿನ್ ಎಲ್ಲ ಹೀಲ್ ಆಗಿ ಹೊಸ ಸ್ಕಿನ್ ಬರೋದು ನಮಗೆ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಡ್ರೈ ಬಿಡಬಾರ್ದು. ಕೋಕೋನಟ್ ಆಯಿಲ್ ಬಿಫೋರ್ ಬಾತ್ ಹಾಕಬೇಕು. ಆಫ್ಟರ್ ಬಾತ್ ಬಂದು ಆಯಿಂಟ್ಮೆಂಟ್ ಇರುತ್ತೆ, ಆಯಿಂಟ್ಮೆಂಟ್ ಅಪ್ಲೈ ಮಾಡಬೇಕಾಗುತ್ತೆ. ಮಾಯ್ಶ್ಚರೈಸ್ ಮಾಡ್ತಾ ಇರಬೇಕು. ಹೌದು, ಅದು 1 ಮಂತ್. 1 ಮಂತ್. ಇವಾಗ ನೀವು ಸ್ಕಿನ್ ಎಷ್ಟು ಕೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟ್ಯಾಟೂ. ಇವಾಗ ನಾವು ನನ್ನ ಟ್ಯಾಟೂ ಅಷ್ಟು ಹಳೇದಾದ್ರೂ ನಾವು ಇನ್ನೂ ಮಾಯ್ಶ್ಚರೈಸ್ ಮಾಡ್ತಾ ಇರ್ತೀವಿ. ವೈಟ್ ಥರ್ಮಕೋಲ್ ಚಿಕ್ಕದೊಂದು ಕಾಣಿಸ್ತಿದೆ, ಇಂಕ್ ಬಾಟಲ್ ಪಕ್ಕ ಅಲ್ಲಿ ಇಟ್ಟಿರೋದು. ಅವ್ರು ಇದ್ದಾರಲ್ಲ ನಿಂತ್ಕೊಂಡಿದ್ದಾರಲ್ಲ, ಫ್ಲ್ಯಾಗ್ ಥರದ್ದು. ಅದು ಟಿಬೆಟಿಯನ್ ಕ್ಯಾಂಪ್ ಬರುತ್ತೆ ಗೊತ್ತಾ, ಮೊನೆಸ್ಟ್ರಿ, ಅದನ್ನು ಮಾಡಿರೋದು ಥರ್ಮಕೋಲ್. ಹೌದು. ಏನು ಗೊತ್ತಿಲ್ಲ, ಎಲ್ಲ ಹೋಗ್ತಿದ್ರು. ನಾನು ಒಂದು ಹೇಳಿದ್ರು ಲೈವ್ ಎಕ್ಸಾಂಪಲ್ ಬರ್ತೀನಿ. ಆಮೇಲೆ ಅಲ್ಲಿ ಹೊರಗಡೆ ಒಂದು ಟ್ರೈನ್ ಕ್ಯಾಶ್ ಇರುತ್ತೆ, ಇದಲ್ಲ ಹೊರಗಡೆ ಅದು ನಾನೇ ಮಾಡಿರೋದು.
ಇಲ್ಲ ಇಲ್ಲ, ಇದು ಬೇರೆಯವ್ರು ಗಿಫ್ಟ್ ಕೊಟ್ಟಿದ್ದು. ತಗೋತೀರಾ ಅದು ಒಂದು 2 months ಆಯಿತು, ಸೆಕೆಂಡ್ ಲಾಕ್ಡೌನ್. ಹೌದು, ಮಾಡೋಕ್ಕೆ. ಅದೇ ಮೈಂಡ್ ಸೆಟ್ ಹಿಡ್ಕೊಂಡು ಅದು ಏನಾಯ್ತು ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಪಿಕ್ಚರ್ ತೊಗೊಂಡು ಮಾಡಿದ್ದೆ. ಬಟ್ ಸ್ವಲ್ಪ ದಿವಸ ಆದಮೇಲೆ ಇಲ್ಲೊಬ್ಬರು ಆರ್ಟಿಸ್ಟ್ ಬಂದಿದ್ರು, ಮೇಲ್ ಆರ್ಟಿಸ್ಟ್ ಅಂತ, ಮೇಲ್ ಆರ್ಟಿಸ್ಟ್ ಅಂತ, ಸೇಮ್ ಅವ್ರ ಥರ ಇದ್ರು ಅವರು. ಅದು ನೀವು ಫೋಟೋ ಕ್ಯಾಪ್ಚರ್ ಮಾಡಿದ್ದಿದ್ದ? ಹೌದು, ಇಲ್ಲಿ ಫೋಟೋಗ್ರಫಿ ಇರುತ್ತಲ್ವ, ಫೋಟೋಗ್ರಫಿ ಮಾಡಿರೋದ್ರಿಂದ ಎತ್ಕೊಂಡು ಕೂತಿರೋ ಒಂದು ಫೀಲ್ ಚೆನ್ನಾಗಿ ಅನ್ನಿಸ್ತು. ನೀವು ಫುಲ್ ಫೇಮಸ್ ನಿಮ್ಮೂರಲ್ಲಿ? ಯಾವ ಥರ ಎಲ್ಲ ನಗೊಂಡಾಯ್ತು ಇರ್ತಾರೆ, ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಅಲ್ಲ, ನಾರ್ಮಲಾಗಿ ಟ್ಯಾಟೂಸ್ ಇದೆ ತುಂಬ. ಮನೇಲೇ ಹಾಕ್ತೀರಾ? ಮನೆಯಲ್ಲೇ ಹಾಕ್ತೀನಿ, ಸೆಟಪ್ ಇರುತ್ತೆ ಮನೇಲಿ. ಲೈಟ್ ಬೆನ್ನು ಸ್ಟಾರ್ಟ್ ಆಗಿದೆ, ಅಂದರೆ ಮೇ ಬಿ ಈ ಥರ ಕಂಟಿನ್ಯೂಸ್ ಕೂತಿರೋದಕ್ಕೂ ಏನೋ ಗೊತ್ತಿಲ್ಲ. ಅಂದರೆ ಇಲ್ಲಿ ನೋಡ್ಬೋದು ನನ್ನ ಟ್ಯಾಟೂ ನನಗೆ ಇದ್ರ ಐಸ್ ಸಿಕ್ಕಾವಳೆ ಇಷ್ಟ ಆಯಿತು. ಬಿಕಾಸ್ ದಟ್ ಬ್ಲೂ ಕಲರ್ ಸೊ ವೈಲ್ಡ್ ಆಗಿದೆ, ನನ್ನ ಫೇವ್ರೆಟ್ ಕಲರ್ ಬ್ಲೂ ಕೂಡ. ಸೊ ಅದನ್ನು ನೋಡಿ ಅಟ್ರಾಕ್ಟಿಂಗ್ ಅಂದರೆ ಐ ಆಮ್ ವೇಟಿಂಗ್ ಫಾರ್ ದ ಲಾಸ್ಟ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಅದಿನ್ನೂ ಫೀಲಿಂಗ್ ಆಗಿಲ್ಲ ಅಲ್ಲ, ನಂಗೆ ಗೊತ್ತಾಗಲ್ಲ. I can see my vlog and get to know the things. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಯಾವ ಥರ ಅಂದ್ಕೊಂಡಿದ್ನೋ ಅದೇ ಥರ ಟ್ಯಾಟೂ ಬಂದಿದೆ. ನಿಮಗೂ ಇದೇ ಥರ ಟ್ಯಾಟೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಮೈ ಟ್ಯಾಟೂಸ್ ಅಟ್ ಜಯನಗರ್. ಐ ಹೋಪ್ ಸೊ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಅಂಟಿಲ್ our next video, stay tuned to Kavya Divya YouTube channel. Lots of love, take care, bye.